ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1052 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 12ನೇ ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯುವ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಒಂದೇ ಮಾತರಂ ಅನ್ನು ಮೊದಲು ಯಾವ ವರ್ಷದಲ್ಲಿ ಅಧಿಕೃತವಾಗಿ ಹಾಡಲಾಯಿತು? ಒಂದೇ ಮಾತರಂ ವಾಸ್ ಫಸ್ಟ್ ಸಂಗ್ ಇನ್ ವಿಚ್ ಇಯರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದೇ ಮಾತರಮನ್ನು ಅಧಿಕೃತವಾಗಿ 1896 ಅಥವಾ 1896 ಇದನ್ನು ಹಾಡಲಾಗಿರುತ್ತೆ. ಹಾಗಿದ್ರೆ ಒಂದೇ ಮಾತರಂ ಮತ್ತೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು? ಸೊ ಇದಕ್ಕಿಂತ ಮುಂಚೆ ಕೂಡ ಇಟ್ ವಾಸ್ ಇನ್ ನ್ಯೂಸ್ ಬಿಕಾಸ್ 150 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಒಂದೇ ಮಾತರಂ ಅಂತಕ್ಕಂಥದ್ದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಯಾವ ಕಾರಣಕ್ಕಾಗಿ ಮತ್ತು ಈ ಒಂದು ಒಂದೇ ಮಾತರಂ ಗೀತೆ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಬೇಸಿಕ್ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಈ ಒಂದೇ ಮಾತರಂ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ವತಿಯಿಂದ ಅಥವಾ ಭಾರತ ಸರ್ಕಾರದ ಗೃಹ ಸಚಿವಾಲಯದ ವತಿಯಿಂದ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರ್ತಾರೆ. ಏನದು ಮಾರ್ಗಸೂಚಿಗಳು, ಏನು ಬದಲಾವಣೆ ಮಾಡಲಾಗಿದೆ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಒಂದು ಮೇನ್ ಅಪ್ಡೇಟ್ ಏನು ಅಂದರೆ ಆಲ್ 6 ಸ್ಟ್ಯಾನ್ಸಸ್ ಆಫ್ ಒಂದೇ ಮಾತರಂ ಮಸ್ಟ್ ನೌ ಬಿ ಸಂಗ್ ಆರ್ ಪ್ಲೇಡ್ ಅಟ್ ಅಫಿಷಿಯಲ್ ಈವೆಂಟ್ಸ್. ಅಂದರೆ ಈ ಒಂದೇ ಮಾತರಂನಲ್ಲಿ ಒಟ್ಟು 6 ಪ್ಯಾರಾಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಈ 6 ಪ್ಯಾರಾಗಳನ್ನು ಇನ್ನು ಮುಂದೆ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅಥವಾ ಅದನ್ನು ನುಡಿಸಬೇಕಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಿಂದ ಈಗ ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಫಾರ್ಮಲೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅಂದರೆ ಈ ಒಂದು ನಿರ್ಧಾರವನ್ನು ಗೃಹ ವ್ಯವಹಾರಗಳ ಸಚಿವಾಲಯದ ವತಿಯಿಂದ ವಿದ್ಯುಕ್ತಗೊಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗೀತೆಯನ್ನು ಹಾಡಲಿಕ್ಕೆ ಅಂದಾಜು ಎಷ್ಟು ಸಮಯವನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಅಂದರೆ 3 minutes ಮತ್ತು 10 seconds, ಅಂದರೆ 3 ನಿಮಿಷಗಳು ಮತ್ತು 10 ಸೆಕೆಂಡ್ಗಳಲ್ಲಿ ಈ ಒಂದು ಗೀತೆಯನ್ನು ಹಾಡಿ ಮುಗಿಸ್ಬೇಕಾಗಿರುತ್ತೆ. ಸೊ ದಿಸ್ ರೀಪ್ಲೇಸಸ್ ದ ಓಲ್ಡರ್ ಪ್ರಾಕ್ಟೀಸ್ ವೇರ್ ಓನ್ಲಿ ದ ಫಸ್ಟ್ 2 ಸ್ಟ್ಯಾನ್ಸಾಸ್ ವರ್ ಕಾಮನ್ಲಿ ಸಂಗ್. ಸೊ ಇದಕ್ಕಿಂತ ಮುಂಚೆ ಎಲ್ಲ 6 ಸ್ಟ್ಯಾನ್ಸಾಗಳನ್ನು ಹಾಡಲಾಗ್ತಾ ಇರಲಿಲ್ಲ, ಕೇವಲ ಮೊದಲ 2 ಸ್ಟ್ಯಾನ್ಸಾಗಳನ್ನು ಹಾಡಲಾಗ್ತಾ ಇತ್ತು. ಬಟ್ ಇನ್ನು ಮುಂದೆ ಎಲ್ಲ 6 ಸ್ಟ್ಯಾನ್ಸಾಗಳನ್ನು ಹಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ವತಿಯಿಂದ ವಿದ್ಯುಕ್ತವಾಗಿ ನೀಡಲಾಗಿರುತ್ತೆ. ಸೊ ಆರ್ಡರ್ ಆಫ್ ಪರ್ಫಾರ್ಮೆನ್ಸ್, ಇವಾಗ ನಮ್ಮ ನ್ಯಾಷನಲ್ ಆ್ಯಂಥಮ್ ಕೂಡ ಇದೆ, ಅಂದರೆ ರಾಷ್ಟ್ರೀಯ ಗೀತೆ ಕೂಡ ಇದೆ. ಸೊ ನ್ಯಾಷನಲ್ ಸಾಂಗ್ ಅಥವಾ ರಾಷ್ಟ್ರೀಯ ಹಾಡು ಕೂಡ ಇದೆ. ಸೊ ಇವೆರಡನ್ನ ಹಾಡಬೇಕಾಗಿದ್ದರೆ ಯಾವುದನ್ನು ಮೊದಲು ಹಾಡಬೇಕು, ಯಾವುದನ್ನು ನಂತರ ಹಾಡಬೇಕು, ಅದಕ್ಕೂ ಕೂಡ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಏನು ಅಂದರೆ ವೆನ್ ಒಂದೇ ಮಾತರಂ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್, ಅಂದರೆ ಜನಗಣಮನ ಆಗಿರ್ಬೋದು ಮತ್ತು ಒಂದೇ ಮಾತರಂ ಆಗಿರ್ಬೋದು, ಎರಡನ್ನೂ ಕೂಡ ನಾವು ಒಟ್ಟಿಗೆ ಹಾಡಬೇಕಾಗಿದ್ದಲ್ಲಿ ಪ್ರೋಟೋಕಾಲ್ ಏನು ಅಂದರೆ ಒಂದೇ ಮಾತರಂ ಮಸ್ಟ್ ಬಿ ರೆಂಡರ್ಡ್ ಫಸ್ಟ್ ಫಾಲೋಡ್ ಬೈ ನ್ಯಾಷನಲ್ ಆ್ಯಂಥಮ್. ಒಂದೇ ಮಾತರಂ ಗೀತೆಯನ್ನು ಹಾಡಿದ ನಂತರ ನಾವು ನ್ಯಾಷನಲ್ ಆ್ಯಂಥಮ್ ಅಥವಾ ಜನಗಣಮನವನ್ನು ಹಾಡ್ತಕ್ಕಂಥ ಒಂದು ಸೀಕ್ವೆನ್ಸನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಒಕೇಶನ್ಸ್ಗಳಲ್ಲಿ ಈ ಒಂದು ಒಂದೇ ಮಾತರಮನ್ನು ಆಡಲಿಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ವತಿಯಿಂದ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ ಅಂದರೆ, ಸೊ ಮೊದಲನೇದು ಗವರ್ನಮೆಂಟ್ ಆ್ಯಂಡ್ ಪಬ್ಲಿಕ್ ಫಂಕ್ಷನ್ಸ್, ಅಂದರೆ ಸರ್ಕಾರಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇದನ್ನು ಹಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅಫಿಷಿಯಲ್ ಸೆರೆಮನೀಸ್ ಆ್ಯಂಡ್ ಸ್ಟೇಟ್ ಈವೆಂಟ್ಸ್, ಅಂದರೆ ಅಧಿಕೃತ ಸಮಾರಂಭಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಲ್ಲೂ ಕೂಡ ಇದನ್ನು ಹಾಡಬೇಕಾಗಿರುತ್ತೆ. ಅರೈವಲ್ ಡಿಪಾರ್ಚರ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ಸ್ ಆ್ಯಂಡ್ ಡಿಗ್ನಿಟರೀಸ್, ಅಂದರೆ ರಾಷ್ಟ್ರಪತಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು ಅಥವಾ ಇತರ ಗಣ್ಯರ ಆಗಮನ ಅಥವಾ ಅವರು ನಿರ್ಗಮನ. ಸೊ ಈ 2 ಸಂದರ್ಭಗಳಲ್ಲಿ ಈ ಒಂದು ಗೀತೆಯನ್ನು ಹಾಡಬೇಕಾಗಿರುತ್ತೆ. ಆ್ಯಂಡ್ ಅನ್ಫರ್ಲಿಂಗ್ ದಿ ನ್ಯಾಷನಲ್ ಫ್ಲಾಗ್, ಅಂದರೆ ರಾಷ್ಟ್ರದ ಧ್ವಜಾರೋಹಣವನ್ನು ಮಾಡುವ ಸಮಯದಲ್ಲೂ ಕೂಡ ಈ ಒಂದು ಗೀತೆಯನ್ನು ಹಾಡಬೇಕಾಗಿರುತ್ತೆ. ಸಿವಿಲಿಯನ್ ಹಾನರ್ಸ್ ಮತ್ತು ಅವಾರ್ಡ್ ಸೆರೆಮನೀಸ್, ಅಂದರೆ ನಾಗರಿಕ ಗೌರವ ಪ್ರಶಸ್ತಿಗಳು, ಭಾರತ ರತ್ನ ಆಗಿರ್ಬೋದು ಅಥವಾ ಪದ್ಮ ಅವಾರ್ಡ್ಸ್ ಆಗಿರ್ಬೋದು, ಈ ರೀತಿಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಕ್ಕಂಥ ಸಮಾರಂಭಗಳಲ್ಲೂ ಹಾಡಬೇಕಾಗಿರುತ್ತೆ. ಆ್ಯಂಡ್ ಸ್ಕೂಲ್ ಫಂಕ್ಷನ್ಸ್ ಆ್ಯಂಡ್ ಅಸೆಂಬ್ಲೀಸ್, ಅಂದರೆ ಶಾಲೆಗಳಲ್ಲಿ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಮತ್ತು ಎಲ್ಲರೂ ಒಂದು ಅಸೆಂಬ್ಲಿಯಲ್ಲಿ ಏನು ಸೇರ್ತಾರೆ ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ಗೀತೆಯನ್ನು ಹಾಡಬೇಕಾಗಿರುತ್ತೆ. ಸೊ ವಾಟ್ ಇಸ್ ದ ಪ್ರೋಟೋಕಾಲ್ ಫಾರ್ ಆಡಿಯನ್ಸ್, ಅಂದರೆ ಈ ಒಂದು ಗೀತೆಯನ್ನು ಹಾಡುವಾಗ ಆಡಿಯನ್ಸ್ ಯಾರಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ಶಿಷ್ಟಾಚಾರ ಅಥವಾ
ಪ್ರೋಟೋಕಾಲ್ ಏನು ಅಂದರೆ ಎಲ್ಲರೂ ಕೂಡ ಮಸ್ಟ್ ಸ್ಟ್ಯಾಂಡ್ ಅಟ್ ಅಟೆನ್ಷನ್, ಎಲ್ಲರೂ ಕೂಡ ನಿಂತು ಅದಕ್ಕೆ ಗೌರವವನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಇದು ಈ ಒಂದು ಗೀತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ಆಗಿರುತ್ತೆ. ಇನ್ನು ನಮ್ಮ ಭಾರತ ದೇಶದ ಶಾಲೆಗಳು ಅಥವಾ ಸ್ಕೂಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಸ್ಕೂಲ್ಸ್ ಮಸ್ಟ್ ಎನ್ಕರೇಜ್ ಟು ಇನ್ಕ್ಲೂಡ್ ವಂದೇ ಮಾತರಂ ಇನ್ ಅಸೆಂಬ್ಲೀಸ್ ಅಂಡ್ ಅದರ್ ಪ್ರೋಗ್ರಾಮ್ಸ್. ಅಂದರೆ ಶಾಲೆಗಳು ತಮ್ಮ ಅಸೆಂಬ್ಲೀಸ್ಗಳಾಗಿರ್ಬೋದು ಅಥವಾ ಶಾಲೆಗಳಲ್ಲಿ ಮಾಡ್ತಕ್ಕಂಥ ವಿವಿಧ ಕಾರ್ಯಕ್ರಮಗಳಾಗಿರ್ಬೋದಾಗಿರುತ್ತೆ. ಸೊ ಅಲ್ಲಿ ಈ ಒಂದು ಗೀತೆಯನ್ನು ಹಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಈಗ ವಂದೇ ಮಾತರಂಗೆ ಸಂಬಂಧಪಟ್ಟಂತೆ ನಾವು ಈಗ ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ರಿಟನ್ ಬೈ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಸೊ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರವರು ಈ ಒಂದು ಗೀತೆಯನ್ನು ಬರೆದಿದ್ದಾರೆ. ಕಂಪೋಸ್ಡ್ ಇನ್ ಸ್ಯಾನ್ಸ್ಕ್ರಿಟೈಸ್ಡ್ ಬೆಂಗಾಲಿ, ಅಂದರೆ ಸಂಸ್ಕೃತೀಕೃತ ಬೆಂಗಾಲಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಅಥವಾ ಸಂಯೋಜಿಸಲಾಗಿರ್ತಕ್ಕಂಥ ಒಂದು ಗೀತೆ ಇದಾಗಿರುತ್ತೆ. ಇನ್ಕ್ಲೂಡೆಡ್ ಇನ್ ಇಸ್ ನಾವೆಲ್ ಆನಂದ ಮಠ ಅಂತಕ್ಕಂಥ ಒಂದು ನಾವೆಲ್, ಅವರದ್ದೇ ಆಗಿರ್ತಕ್ಕಂಥ ಒಂದು ಕಾದಂಬರಿ ಇದೆ, ಅದನ್ನು ನಾವು ಆನಂದ ಮಠ ಅಂತ ಹೇಳ್ತೇವೆ. ಸೊ ದಟ್ ವಾಸ್ ರಿಟನ್ ಇನ್ 1882 ಅಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಕಾದಂಬರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸೇರಿಸಲಾಗಿರುತ್ತೆ. ಸೊ ಫಸ್ಟ್ ಪಬ್ಲಿಕಲಿ ಸಂಗ್ ಇನ್ 1896 ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಈ ಒಂದು ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ 1896ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಇದನ್ನ ಸಾರ್ವಜನಿಕವಾಗಿ ಹಾಡಲಾಗಿರ್ತಕ್ಕಂಥ ಒಂದು ಗೀತೆ ಆಗಿರುತ್ತೆ. ಸೊ ದಟ್ ಟು ಡ್ಯೂರಿಂಗ್ ದಿ INC ಸೆಷನ್ ಅಲ್ಲಿ ಹಾಡಿರ್ತಕ್ಕಂಥ ಒಂದು ಗೀತೆ ಆಗಿರುತ್ತೆ. ಸೊ ಈ ಒಂದು ಗೀತೆಯ ಮೇನ್ ಥೀಮ್ ಅಥವಾ ಅದರ ಒಂದು ಒಳ ಅರ್ಥ ಏನು ಅಂದ್ರೆ, ಐ ಬೋ ಟು ದಿ ಮದರ್, ಅಂದ್ರೆ ನಾನು ನಮ್ಮ ಮಾತೃ ಅಥವಾ ನಮ್ಮ ಭಾರತ ದೇಶವನ್ನ ನಾವು ಒಬ್ಬ ಮಾತೆಗೆ ಹೋಲಿಸ್ತಕ್ಕಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ನಮ್ಮ ಮಾತೆಗೆ ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು. ಸೊ ಈ ಒಂದು ಗೀತೆಯ ಪ್ರಾರಂಭವಾಗ್ತಕ್ಕಂಥದ್ದು ಅಥವಾ ಈ ಒಂದು ಗೀತೆಯ ಪ್ರಮುಖವಾಗಿರ್ತಕ್ಕಂಥ ಒಂದು ಥೀಮ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನು ಸ್ಟೇಟಸ್ ಇನ್ ಇಂಡಿಯಾ. ಸೊ ಭಾರತ ದೇಶದಲ್ಲಿ ಈ ಒಂದು ಗೀತೆಯ ಸ್ಥಾನಮಾನವನ್ನ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ರೆಕಗ್ನೈಸ್ಡ್ ಆಸ್ ದಿ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ. ಸೊ ಈ ಒಂದು ಗೀತೆಯನ್ನ ನಮ್ಮ ಭಾರತ ದೇಶದ ರಾಷ್ಟ್ರ ಹಾಡು ಅಥವಾ ರಾಷ್ಟ್ರ ಗಾನವಾಗಿ ನಾವು ಇದನ್ನ ಅಂಗೀಕಾರ ಮಾಡಲಾಗಿದೆ. ಅಂಡ್ ಫಸ್ಟ್ ಟು ಸ್ಟ್ಯಾನ್ಸಸ್ ಅಫಿಷಿಯಲಿ ಅಡಾಪ್ಟೆಡ್ ಇನ್ 1950. ಸೊ 1950ರಲ್ಲಿ ಮೊದಲ 2 ಪ್ಯಾರಾಗಳನ್ನು ಅಧಿಕೃತವಾಗಿ ನಾವು ಅಂಗೀಕಾರ ಮಾಡಿರ್ತಕ್ಕಂಥದ್ದು. ಸೊ ಪ್ರಸ್ತುತವಾಗಿ ಇದ್ದಂತಹ ಒಂದು ಸ್ಥಾನಮಾನವಾಗಿರುತ್ತೆ. ಸೊ ಈಗ ಡಿಫ್ರೆಂಟ್ ಫ್ರಮ್ ನ್ಯಾಷನಲ್ ಆಂಥಮ್. ಸೊ ಈ ಒಂದು ಗೀತೆ ನಮ್ಮ ರಾಷ್ಟ್ರಗೀತೆ ಜನಗಣಮನಗಿಂತ ಇದು ವಿಭಿನ್ನವಾಗಿರ್ತಕ್ಕಂಥದ್ದು. ನ್ಯಾಷನಲ್ ಸಾಂಗ್ ಆಸ್ ಈಕ್ವಲ್ ರೆಸ್ಪೆಕ್ಟ್ ಬಟ್ ಆಂಥಮ್ ಆಸ್ ಕಾನ್ಸ್ಟಿಟ್ಯೂಷನಲ್ ಪ್ರೆಸಿಡೆನ್ಸ್. ಅಂದ್ರೆ ನಮ್ಮ ನ್ಯಾಷನಲ್ ಆಂಥಮ್ಗೂ ನ್ಯಾಷನಲ್ ಸಾಂಗು ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ರಾಷ್ಟ್ರಗಾನ ಅಂದ್ರೆ ಈ ವಂದೇ ಮಾತರಂ ಏನಿದೆ, ಸೊ ಇದಕ್ಕೆ ರಾಷ್ಟ್ರಗೀತೆ ಏನಿದೆ ಅದರಷ್ಟೇ ಸಮಾನವಾದ ಗೌರವ ಇರುತ್ತೆ. ಬಟ್ ರಾಷ್ಟ್ರಗೀತೆಗೆ ಸಾಂವಿಧಾನಿಕ ಆದ್ಯತೆಯನ್ನ, ನಮ್ಮ ಜನಗಣಮನೆಗೆ ಸಾಂವಿಧಾನಿಕ ಆದ್ಯತೆಯನ್ನ ನೀಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಹಾಡಿನ ರಚನೆಯನ್ನ ನಾವು ನೋಡೋದಾದ್ರೆ, ಇದರಲ್ಲಿ ಒಟ್ಟು 6 ಸ್ಟ್ಯಾನ್ಸಾಸ್ ಅಥವಾ 6 ಚರಣಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಫಸ್ಟ್ 2 ಸ್ಟ್ಯಾನ್ಸಾಸ್ ಏನಿರುತ್ತೆ, ಸೊ ಅದು ಏನರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅಂದ್ರೆ, ಡಿಸ್ಕ್ರೈಬ್ ಇಂಡಿಯಾ ಆಸ್ ನರ್ಚರಿಂಗ್ ಮದರ್, ನಮ್ಮ ಭಾರತ ದೇಶವನ್ನ ಪೋಷಿಸುವ ತಾಯಿ ಎಂದು ವರ್ಣಿಸ್ತಕ್ಕಂಥ ಮೊದಲ 2 ಸ್ಟ್ಯಾನ್ಸಾಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇಟ್ ಫೋಕಸಸ್ ಆನ್ ನ್ಯಾಚುರಲ್ ಬ್ಯೂಟಿ. ಸೊ ಮೊದಲ 2 ಸ್ಟ್ಯಾನ್ಸಾಗಳು ನಮ್ಮ ಭಾರತ ದೇಶದ ನೈಸರ್ಗಿಕ ಸೌಂದರ್ಯವನ್ನ ಬಣ್ಣಿಸ್ತಕ್ಕಂಥ ಪದಗಳನ್ನು ಬಳಕೆ ಮಾಡಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರಿವರ್ಸ್, ನದಿಗಳಾಗಿರ್ಬೋದು, ಫೀಲ್ಡ್ ಅಥವಾ ಹೊಲಗಳಾಗಿರ್ಬೋದು, ಬ್ರೀಸ್ ಇಲ್ಲಿರ್ತಕ್ಕಂಥ ಒಂದು ತಂಪಾದ ಗಾಳಿ, ಮತ್ತೆ ಗ್ರೀನರಿ ಅಥವಾ ಹಸಿರು ಹೊದಿಕೆ ಏನಿರುತ್ತೆ, ಸೊ ಇದನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಮೊದಲ 2 ಸ್ಟ್ಯಾನ್ಸಾಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದಿ ಎಂಟೈರ್ ಸಾಂಗ್ ಅನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಬಟ್ ನಾನಿವಾಗ ಪ್ರತಿಯೊಂದು ಪ್ಯಾರಾದಲ್ಲಿರ್ತಕ್ಕಂಥ ಒಂದು ಥೀಮ್ಸ್ ಅನ್ನ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಮೊದಲ 2 ಸ್ಟ್ಯಾನ್ಸಾ ಏನಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಂತರ ಬರ್ತಕ್ಕಂಥ ಸ್ಟ್ಯಾನ್ಸಾಸ್ಗಳಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಇನ್ವೋಕ್ ಮದರ್ ಇಂಡಿಯಾ ಆಸ್ ಅ ಡಿವೈನ್ ಫೆಮಿನೈನ್ ಫೋರ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಮಾತೆ,
ನಮ್ಮ ಭಾರತ ಮಾತೆಯನ್ನ ದೈವಿಕ ಸ್ತ್ರೀ ಶಕ್ತಿ ಎಂದು ಬಣ್ಣಿಸ್ತಕ್ಕಂಥ ನಂತರದ ಪ್ಯಾರಾಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ನಮ್ಮ ಒಟ್ಟು ಭಾರತ ದೇಶವನ್ನು ಒಬ್ಬ ಮಾತೆಗೆ ಹೋಲಿಕೆ ಮಾಡಿ ಮಾತೆಗೆ ಎಷ್ಟು ಶಕ್ತಿ ಇದೆ ಅಥವಾ ಸ್ತ್ರೀ ಶಕ್ತಿ ಎನ್ನುವುದನ್ನು ಬಿಂಬಿಸ್ತಕ್ಕಂಥ ಒಂದು ಅರ್ಥವನ್ನು ನಂತರದ ಪ್ಯಾರಾಗಳಲ್ಲಿ ನೋಡ್ಬೋದಾಗಿರುತ್ತೆ. ರೆಫರ್ ಟು ಗಾಡೆಸಸ್ ಲೈಕ್ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ. ಅಂದರೆ ಪ್ರಮುಖ ದೇವತೆಗಳಾಗಿರ್ತಕ್ಕಂಥ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ ಮುಂತಾದ ದೇವರುಗಳಿಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದು ಅಥವಾ ಅವರ ಬಗ್ಗೆ ಬಣ್ಣಿಸಿರ್ತಕ್ಕಂಥದ್ದನ್ನು ಮುಂದಿನ ಪ್ಯಾರಾಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಈ ಒಂದು ಗೀತೆ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅಥವಾ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಏನಾದರೂ ರೋಲ್ ಅಥವಾ ಪಾತ್ರವನ್ನು ವಹಿಸಿತ್ತಾ ಅಂತ ನಾವು ನೋಡೋದಾದ್ರೆ ಅಫ್ಕೋರ್ಸ್ ರೈಟ್, ಇಟ್ ಬಿಕೇಮ್ ಅ ರ್ಯಾಲಿಯಿಂಗ್ ಕ್ರೈ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ಸೊ ಬ್ರಿಟಿಷರ ಆಡಳಿತದ ವಿರುದ್ಧವಾಗಿ ಬಳಕೆ ಮಾಡ್ತಾ ಇದ್ದಂತಹ ಒಂದು ಕೂಗಾಗಿ ಈ ಒಂದು ಹಾಡನ್ನು ನಾವು ಬ್ರಿಟಿಷರ ಕಾಲದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಈ ಒಂದು ಗೀತೆಯನ್ನ ಬಳಕೆ ಮಾಡಲಾಗಿರುತ್ತೆ. ಸೊ ಯಾವುದೇ ಪ್ರೊಟೆಸ್ಟ್ ಆಗಿರ್ಬೋದು, ಪೊಲಿಟಿಕಲ್ ಮೀಟಿಂಗ್ ಆಗಿರ್ಬೋದು, ಮತ್ತೆ ರೆವಲ್ಯೂಷನರಿ ಮೂಮೆಂಟ್ಸ್ ಅಥವಾ ಈ ಕ್ರಾಂತಿಕಾರಿ ಚಳುವಳಿಗಳಾಗಿರ್ಬೋದಾಗಿರುತ್ತೆ, ಆ ಎಲ್ಲ ಸಂದರ್ಭಗಳಲ್ಲಿ ಈ ಒಂದು ಗೀತೆಯನ್ನ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬ್ರಿಟಿಷರ ಆಡಳಿತದ ವಿರುದ್ಧವಾಗಿ ಬಳಕೆ ಮಾಡಿರ್ತಕ್ಕಂಥ ಒಂದು ಗೀತೆಯಾಗಿ ನಾವು ಇದನ್ನ ಕಾಣ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಗೀತೆ ಯಾವುದರ ಸಿಂಬಲ್ ಅಥವಾ ಚಿಹ್ನೆ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ನ್ಯಾಷನಲ್ ಯೂನಿಟಿ, ರಾಷ್ಟ್ರೀಯ ಐಕ್ಯತೆಯನ್ನು ಬಿಂಬಿಸುತ್ತೆ, ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧವನ್ನು ಬಿಂಬಿಸುತ್ತೆ, ಮತ್ತೆ ಪೇಟ್ರಿಯಾಟಿಸಮ್ ಅಥವಾ ದೇಶಭಕ್ತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಗೀತೆಯಾಗಿ ನಾವು ಒಂದೇ ಮಾತರಮನ್ನು ನೋಡ್ಬೋದಾಗಿರುತ್ತೆ. ಇನ್ನು ನ್ಯಾಷನಲ್ ಸಾಂಗ್, ರಾಷ್ಟ್ರೀಯ ಹಾಡು, ನ್ಯಾಷನಲ್ ಆಂಥಮ್, ರಾಷ್ಟ್ರಗೀತೆ, ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡೋದಾದ್ರೆ ನ್ಯಾಷನಲ್ ಸಾಂಗ್ ಒಂದೇ ಮಾತರಂ, ನ್ಯಾಷನಲ್ ಆಂಥಮ್ ಅನ್ನ ನಾವು ಜನಗಣಮನ ಅಂತ ಹೇಳ್ತಕ್ಕಂಥದ್ದು. ಸೊ ಕಂಪೋಸ್ ಮಾಡಿರ್ತಕ್ಕಂಥವ್ರು ಯಾರು? ನ್ಯಾಷನಲ್ ಸಾಂಗ್ ಅನ್ನ ಕಂಪೋಸ್ ಮಾಡಿರ್ತಕ್ಕಂಥವ್ರು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರವರು ಅದನ್ನ ಕಂಪೋಸ್ ಮಾಡಿರ್ತಾರೆ. ಸೊ ನ್ಯಾಷನಲ್ ಆಂಥಮ್ ಅನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಕಂಪೋಸ್ ಮಾಡಲಾಗಿರುತ್ತೆ. ಸೊ ಅಡಾಪ್ಟ್ ಮಾಡಿರ್ತಕ್ಕಂಥದ್ದು 1950ಯಲ್ಲಿ ಮೊದಲ 2 ಸ್ಟ್ಯಾನ್ಸಾಗಳನ್ನು ಮಾತ್ರ ನಾವು ನ್ಯಾಷನಲ್ ಸಾಂಗ್ ಇಂದ ಅಡಾಪ್ಟ್ ಮಾಡ್ಕೊಂಡಿರ್ತೇವೆ. ಬಟ್ ಎಂಟೈರ್ ನ್ಯಾಷನಲ್ ಆಂಥಮ್ ಅನ್ನ 1950ಯಲ್ಲಿ ನಾವು ಅಂಗೀಕಾರ ಮಾಡಿರ್ತಕ್ಕಂಥದ್ದು. ಸೊ ಇಷ್ಟು ನಮಗೆ ನ್ಯಾಷನಲ್ ಸಾಂಗ್ ಮತ್ತೆ ನ್ಯಾಷನಲ್ ಆಂಥಮ್ಗೆ ಸಂಬಂಧಪಟ್ಟಂತೆ ಅಂಡ್ ಒಂದೇ ಮಾತರಂಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಎಲ್ಲ ಬದಲಾವಣೆಗಳು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಮುಂದಿನ ಪ್ರಶ್ನೆಗೆ ಬರೋಣ. ಮುಟ್ಟು ಕಟ್ಟು ಆಚರಣೆಯು ಯಾವುದಕ್ಕೆ ಸಂಬಂಧಿಸಿದೆ? ಮುಟ್ಟು ಕಟ್ಟು ರಿಚುವಲ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇವದಾಸಿ ಡೆಡಿಕೇಶನ್. ಸೊ ಇದು ದೇವದಾಸಿಗಳನ್ನ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಟ್ಟು ಕಟ್ಟು ಅಂತ ಕರಿತೇವೆ. ಸೊ ಇದು ಯಾಕೆ ಈಗ ಪ್ರಶ್ನೆ ಸುದ್ದಿಯಲ್ಲಿದೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಈ ದೇವದಾಸಿ ಕಲ್ಚರ್ ಅಂತಕ್ಕಂಥದ್ದು ನಿಯರ್ಲಿ 50% ಹೆಚ್ಚು ಡ್ರಾಪ್ ಆಗಿದೆ ಅಥವಾ ಕುಸಿದಿದೆ. ಸೊ ಇದು ನಮ್ಮ ಸಮಾಜದ ಒಂದು ಪ್ರಗತಿಯನ್ನ ಸೂಚಿಸ್ತಕ್ಕಂಥ ಒಂದು ಸಂಕೇತವಾಗಿರುತ್ತೆ. ಹಾಗಿದ್ರೆ ಏನಿದು ದೇವದಾಸಿ ಪದ್ಧತಿ ಅಂದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಲೇಟೆಸ್ಟ್ ಸರ್ವೆ, ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ 2025ರ ರೀಸರ್ವೆ ಅಥವಾ ಮರು ಸಮೀಕ್ಷೆಯನ್ನ ಮಾಡಿದ ನಂತರ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿರುತ್ತೆ. ಸೊ ಟೋಟಲ್ ಫಾರ್ಮರ್ ದೇವದಾಸೀಸ್ ಐಡೆಂಟಿಫೈಡ್ ಈಸ್ 23,395. ಅಂದ್ರೆ ಪತ್ತೆಯಾದ ಒಟ್ಟು ಮಾಜಿ ದೇವದಾಸಿಯರು 23,000. ಅಂದ್ರೆ ಮಾಜಿ ಅಂದ್ರೆ ದೇವರ್ ಇನ್ ದಟ್ ಪ್ರಾಕ್ಟೀಸ್, ಇವಾಗ ಅವರು ಮಾಡ್ತಾ ಇಲ್ಲ, 23,395 ಆಗಿರುತ್ತೆ. ಸೊ ಸರ್ವೆ ಕಂಡಕ್ಟೆಡ್ ಅಕ್ರಾಸ್ 15 ಡಿಸ್ಟ್ರಿಕ್ಟ್ಸ್. ಸೊ ಪ್ರಮುಖವಾಗಿ 15 ಜಿಲ್ಲೆಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗಿರುತ್ತೆ. ಬಿಕಾಸ್ ಎಲ್ಲಾ ಜಿಲ್ಲೆಗಳಲ್ಲೂ ಈ ಒಂದು ಪದ್ಧತಿ ಕಂಡು ಬರೋದಿಲ್ಲ. ಎಲ್ಲಿ ಇದು ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ ಆ ಜಿಲ್ಲೆಗಳಲ್ಲಿ ಮಾತ್ರ ಸಮೀಕ್ಷೆಯನ್ನ ಕೈಗೊಳ್ಳಲಾಗಿರುತ್ತೆ. ಈ ಒಂದು ಸಮೀಕ್ಷೆಯನ್ನ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ 2025ರ ಮಧ್ಯ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಆಗಿರುತ್ತೆ. ಸೊ ಕವರ್ಡ್ ಅರೌಂಡ್ 90,092 ಫ್ಯಾಮಿಲಿ ಮೆಂಬರ್ಸ್. ಅಂದ್ರೆ ಈ ಒಂದು ಸಮೀಕ್ಷೆಯ ಸಮಯದಲ್ಲಿ 90,092 ಕುಟುಂಬ ಸದಸ್ಯರುಗಳನ್ನ ಆ ಒಂದು ವ್ಯಾಪ್ತಿಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಮೀಕ್ಷೆ ಇದಾಗಿರುತ್ತೆ. ಸ್ಪ್ಯಾನಿಂಗ್ 3 ಜನರೇಷನ್ಸ್, ಅಂದ್ರೆ 3 ತಲೆಮಾರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮೀಕ್ಷೆಯನ್ನ ಮಾಡಲಾಗಿರುತ್ತೆ. ಯಾಕಂದ್ರೆ ಈ ಒಂದು ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು ಆ ಒಂದು ಪೀಳಿಗೆಯಲ್ಲಿ ಅಥವಾ ಜನರೇಷನ್ಸ್ ಅಲ್ಲಿ ರನ್ ಆಗಿರ್ತಕ್ಕಂಥ ಒಂದು ಪದ್ಧತಿ ಆಗಿರೋದ್ರಿಂದ ಸೊ 3 ಜನರೇಷನ್ಸ್ ಅನ್ನ ಈಗ ಸರ್ವೆ ಮಾಡಿರ್ತಕ್ಕಂಥದ್ದು. ಅಂಡ್ ಫೋಕಸ್ ಅಥವಾ ಈ ಒಂದು ಸರ್ವೆಯ ಒಂದು
ಗಮನ ಹೇಗಿತ್ತು ಅಂದರೆ ಐಡೆಂಟಿಫಿಕೇಶನ್, ಅಂದರೆ ಆ ರೀತಿಯ ಒಂದು ಪದ್ಧತಿಯನ್ನು ಗುರುತಿಸ್ತಕ್ಕಂಥದ್ದು. ಆ್ಯಂಡ್ ಸೋಷಿಯೋ ಎಕನಾಮಿಕ್ ಪ್ರೊಫೈಲಿಂಗ್, ಅಂದರೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಪ್ರೊಫೈಲಿಂಗ್, ಅಂದರೆ ಹೇಗಿದೆ ಸಾಮಾಜಿಕವಾಗಿ ಅವರ ಒಂದು ಸೊಸೈಟಲ್ ಇನ್ವಾಲ್ವ್ಮೆಂಟ್ ಹೇಗಿದೆ, ಆರ್ಥಿಕವಾಗಿ ಅವರು ಎಷ್ಟು ಸದೃಢರಾಗಿದ್ದಾರೆ ಅಥವಾ ಎಷ್ಟು ದುರ್ಬಲರಾಗಿದ್ದಾರೆ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಈ ಒಂದು ಸಮೀಕ್ಷೆಯಲ್ಲಿ ಕಲೆ ಹಾಕಲಾಗಿರುತ್ತೆ. ಸೊ ಹಾಗಿದ್ರೆ ಹಿಂದಿನ ಒಂದು ಸರ್ವೆಗೆ ನಾವು ಹೋಲಿಕೆ ಮಾಡಿದಾಗ, ಹಿಂದಿನ ಸರ್ವೆ ಅಂತ ಹೇಳಿದ್ರೆ 2007 ಮತ್ತು 8ರ ಸರ್ವೆ ಮತ್ತು 2025ರ ಒಂದು ಸಮೀಕ್ಷೆಯನ್ನು ನಾವು ಹೋಲಿಕೆ ಮಾಡಿದಾಗ 2007-8ರಲ್ಲಿ 46,660 ಫಾರ್ಮರ್ ದೇವದಾಸಿಗಳು ಇದ್ದರು. ಅಂದರೆ ಮಾರ್ಜಿ ದೇವದಾಸಿಗಳು 46,660 ಇತ್ತು. ಈಗ ಇದು 50% ಡ್ರಾಪ್ ಆಗಿರ್ತಕ್ಕಂಥದ್ದು ಈಗ ಸುದ್ದಿ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ವಾಟ್ 23,395 ಆಗಿರುತ್ತೆ. ಸೊ ಹೆಚ್ಚು ಕಡಿಮೆ 50% ಈಗ ಈ ದೇವದಾಸಿ ಸಿಸ್ಟಮ್ ಅಂತಕ್ಕಂಥದ್ದು ಕಡಿಮೆ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನಾವು ವಾಟ್ ಆರ್ ದಿ ಪಾಸಿಬಲ್ ರೀಸನ್ಸ್, ಯಾವ ಕಾರಣಗಳಿಗಾಗಿ ಇದು ಕಡಿಮೆ ಆಗಿರಬಹುದು ಅಂತ ನಾವು ನೋಡೋದಾದ್ರೆ, ನ್ಯಾಚುರಲ್ ಏಜಿಂಗ್ ಅಂಡ್ ಡೆತ್, ಅಂದರೆ ಸ್ವಾಭಾವಿಕವಾಗಿ ವಯಸ್ಸಾಗ್ತಾ ಆಗ್ತಾ ಒಂದು ಪದ್ಧತಿಯಿಂದ ಹೊರಗಡೆ ಬರ್ತಾರೆ. ಅಂಡ್ ಮರಣಗಳು ಆಗಿರ್ತಕ್ಕಂಥ ಒಂದು ಸಂಭವ ಕೂಡ ಇರುತ್ತೆ. ಅಂಡ್ ಮೈಗ್ರೇಷನ್, ಅಂದರೆ ಬೇರೆ ಪ್ರದೇಶಗಳಿಗೆ ಅವರು ವಲಸೆ ಹೋಗಿರ್ತಕ್ಕಂಥದ್ದು. ಅಂಡ್ ಚೇಂಜಸ್ ಇನ್ ಸರ್ವೆ ಮೆಥಡಾಲಜಿ, ಅಂದರೆ ಸಮೀಕ್ಷೆ ಮಾಡ್ತಕ್ಕಂಥ ವಿಧಾನದಲ್ಲೂ ಕೂಡ ಬದಲಾವಣೆ ಮಾಡಿರ್ಬೋದಾಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಸೊ ಈ ಒಂದು ಸಂಖ್ಯೆಗಳು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡರ್ ರಿಪೋರ್ಟಿಂಗ್ ಡ್ಯೂ ಟು ಸ್ಟಿಗ್ಮಾ, ಅಂದರೆ ಈ ಒಂದು ಪದ್ಧತಿಯಲ್ಲಿ ಇರ್ತಕ್ಕಂಥವ್ರು ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ, ಯಾಕಂದರೆ ಅದು ಸಮಾಜದಲ್ಲಿ ಒಂದು ಇನ್ಸಲ್ಟ್ ಅಥವಾ ಅವಮಾನದ ರೀತಿಯಲ್ಲಿ ನೋಡುವ ಕಾರಣದಿಂದ ಸೊ ಹೆಚ್ಚಾಗಿ ರಿಪೋರ್ಟ್ ಆಗದೇ ಇರತಕ್ಕಂಥದ್ದು. ಇದನ್ನು ನಾವು ಅಂಡರ್ ರಿಪೋರ್ಟಿಂಗ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿರ್ಬೋದಾಗಿರುತ್ತೆ. ಅಂಡ್ ಏಜ್ ಬೇಸ್ಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇನ್ ಪಾಸ್ಟ್ ಸರ್ವೆ, ಅಂದರೆ ಹಿಂದೆ ಮಾಡಿರ್ತಕ್ಕಂಥ ಸಮೀಕ್ಷೆಗಳಲ್ಲಿ ಯಾವ ವಯಸ್ಸಿನ ವರ್ಗದವರನ್ನ ಅವರು ಸಮೀಕ್ಷೆ ಮಾಡಲಾಗಿದೆ. ಸೊ ಇಲ್ಲಿರ್ತಕ್ಕಂಥ ವ್ಯತ್ಯಾಸಗಳಿಂದ ಕೂಡ ಈ ಒಂದು ಸಂಖ್ಯೆಗಳಲ್ಲಿ ಹೆಚ್ಚು ಕಡಿಮೆ ಆಗಿರ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವು ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಸೊ ರೀಸೆಂಟ್ ಸಮೀಕ್ಷೆಯ ಪ್ರಕಾರ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು ರಿಪೋರ್ಟ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಬಾಗಲಕೋಟೆಯಲ್ಲಿ ಹೈಯೆಸ್ಟ್, ಅಂದರೆ 4,000 ಚೇಂಜ್ ನಾವು ನೋಡ್ಬೋದು. ವಿಜಯನಗರ 2ನೇ ಸ್ಥಾನ, ಬೆಳಗಾವಿ 3ನೇ ಸ್ಥಾನ, ಕೊಪ್ಪಳ 4 ಮತ್ತು 5ನೇ ಸ್ಥಾನದಲ್ಲಿ ಬೆಳ್ಳಾರಿ ಜಿಲ್ಲೆಗಳಲ್ಲಿ ಈ ಒಂದು ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು ಹೆಚ್ಚಾಗಿ ರಿಪೋರ್ಟ್ ಆಗಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದೇವದಾಸಿ ಸಿಸ್ಟಮ್ ಅಂದರೆ ಏನು, ಇದು ಯಾವ ಕಾರಣದಿಂದ ಇದು ಪ್ರವೃತ್ತಿಗೆ ಬಂದಿದೆ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಪ್ರಾಕ್ಟೀಸ್ ಆಫ್ ಡೆಡಿಕೇಟಿಂಗ್ ಯಂಗ್ ಗರ್ಲ್ಸ್ ಟು ಟೆಂಪಲ್. ಸೊ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳನ್ನು ದೇವಸ್ಥಾನಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದನ್ನು ನಾವು ದೇವದಾಸಿ ಪದ್ಧತಿ ಅಂತ ಹೇಳ್ತೇವೆ. ಸೊ ಪುರಾತನ ಕಾಲದಲ್ಲಿ ಈ ದೇವದಾಸಿ ಸಿಸ್ಟಮ್ ಅಲ್ಲಿ ಪಾಲ್ಗೊಳ್ತಕ್ಕಂಥ ಈ ಬಾಲಕಿಯರು ಏನಿರ್ತಾರೆ ಅವರಿಗೆ ಅಟ್ಮೋಸ್ಟ್ ರೆಸ್ಪೆಕ್ಟ್ ಇತ್ತು, ಅತ್ಯಂತ ಹೆಚ್ಚಿನ ಗೌರವವನ್ನು ನೀಡಲಾಗ್ತಾ ಇತ್ತು. ಬಟ್ ಕ್ರಮೇಣವಾಗಿ ಅವರನ್ನು ದುಶ್ಚಟಗಳಿಗೆ ಬಳಸಿಕೊಳ್ತಕ್ಕಂಥ ಒಂದು ಪದ್ಧತಿ ಪ್ರಾರಂಭವಾಗುತ್ತೆ. ಸೊ ಅದಾದ ನಂತರ ಈ ದೇವದಾಸಿ ಸಿಸ್ಟಮ್ ಅಂತಕ್ಕಂಥದ್ದು ಒಂದು ರೀತಿಯ ಪ್ರಾಸ್ಟಿಟ್ಯೂಷನ್ ಆಗಿ ಕನ್ವರ್ಟ್ ಆಗಿರುವ ಕಾರಣದಿಂದ ಸೊ ಅವರು ತಮ್ಮ ಹೈಯೆಸ್ಟ್ ಅಥಾರಿಟಿ ಅಥವಾ ಹೈಯೆಸ್ಟ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ ಏನಿರುತ್ತೆ ಸೊ ಅದನ್ನು ಈ ಒಂದು ಪದ್ಧತಿಯಿಂದ ಕಳೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಸ್ಟಾರಿಕಲಿ ಲಿಂಕ್ ಟು ರಿಚುವಲ್ ರೋಲ್ಸ್, ಅಂದರೆ ಆ ಒಂದು ಧಾರ್ಮಿಕ ಆಚರಣೆಗಳ ಭಾಗವಾಗಿ ಈ ದೇವದಾಸಿ ಸಿಸ್ಟಮ್ ಅಂತಕ್ಕಂಥದ್ದು ಅದು ಪ್ರವೃತ್ತಿಗೆ ಬಂದಿರುತ್ತೆ. ಸೊ ಲೇಟರ್, ಅಂದರೆ ತದನಂತರ ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್, ಅಂದರೆ ಅವರ ಮೇಲೆ ಶೋಷಣೆಗಳು ಪ್ರಾರಂಭವಾಗುತ್ತೆ. ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್, ಲೈಂಗಿಕವಾಗಿ ಅವರನ್ನು ಬಳಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಅಂದರೆ ಜಾತಿ ಆಧಾರಿತವಾಗಿ ಅವರ ಮೇಲೆ ತಾರತಮ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಫಿಷಿಯಲಿ ಬ್ಯಾಂಡ್ ಅಂಡರ್ ಕರ್ನಾಟಕ ಲಾ. ಸೊ ಈಗ ನಮ್ಮ ಕರ್ನಾಟಕದ ಕಾನೂನಿನ ಅಡಿಯಲ್ಲಿ ಇದನ್ನು ಅಧಿಕೃತವಾಗಿ ನಿಷೇಧ ಮಾಡಲಾಗಿರುತ್ತೆ. ಸ್ಟಿಲ್ ಎಕ್ಸಿಸ್ಟ್ ಇನ್ ಹಿಡನ್ ಫಾರ್ಮ್ಸ್, ಅಂದರೆ ಈಗಲೂ ಕೂಡ ಗೌಪ್ಯವಾಗಿ ಈ ಒಂದು ಪದ್ಧತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇಂದಿಗೂ ಕೂಡ ಕಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗೆ ವಾಟ್ ಆರ್ ದಿ ಕನ್ಸರ್ನ್ಸ್, ಈ ಒಂದು ಪದ್ಧತಿಯಿಂದ ಇರ್ತಕ್ಕಂಥ ಕಳವಳಗಳೇನು ಅಂತ ನಾವು ನೋಡೋದಾದ್ರೆ, ವೆದರ್ ಆಲ್ ಎಲಿಜಿಬಲ್ ವಿಮೆನ್ ವೇರ್ ಐಡೆಂಟಿಫೈಡ್. ಸೊ ಈ ಒಂದು ಸರ್ವೆಯಲ್ಲಿ ನಾವು ನಿಜವಾಗ್ಲೂ ಎಲ್ಲರನ್ನ ಗುರುತಿಸಿದ್ದೇವಾ, ಇದು ಒಂದು ದೊಡ್ಡ ಸವಾಲಾಗಿರುತ್ತೆ. ಅಂಡ್ ಯಂಗರ್ ವಿಮೆನ್ ಪಾಸಿಬಲಿ ಎಕ್ಸ್ಕ್ಲೂಡೆಡ್, ಅಂದರೆ ಈ ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳನ್ನ ಈ ಒಂದು ಸರ್ವೆಯಿಂದ ಅವ್ರನ್ನ ಹೊರಗಿಡಬಹುದಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇದು ಇನ್ನೊಂದು ದೊಡ್ಡ ಸವಾಲಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ನಾನು ಹೇಳಿದ್ದೇನೆ ಸೋಷಿಯಲ್ ಸ್ಟಿಗ್ಮಾ ಅಂತಕ್ಕಂಥದ್ದು.
ಸೊ ವಾಲಂಟಿಯರ್ ಆಗಿ ಅವರು ರಿಪೋರ್ಟ್ ಮಾಡದೇ ಇರತಕ್ಕಂಥದ್ದು ಒಂದು ಚಾಲೆಂಜ್ ಆಗಿರುತ್ತೆ. ಡಾಕ್ಯುಮೆಂಟೇಷನ್ ಅಂಡ್ ಐಡೆಂಟಿಟಿ ಬ್ಯಾರಿಯರ್ಸ್ ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಐಡೆಂಟಿ ಪ್ರೂಫ್ ಆಗಿರ್ಬೋದು ಅಥವಾ ಪೇರೆಂಟಲ್ ರೆಕಗ್ನಿಷನ್ ಆಗಿರ್ಬೋದು, ಇವೆಲ್ಲ ಕೂಡ ಸೊ ಹೆಚ್ಚಿನ ಒಂದು ಸಮಸ್ಯೆಯಾಗಿ ನಾವು ಈ ದೇವದಾಸಿ ಪದ್ಧತಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಲಡಾಖ್ನ ಹ್ಯಾನ್ಲೆ ಮೆರಾಕ್ ಪ್ರದೇಶವನ್ನು ದೂರದರ್ಶಕ ಯೋಜನೆಗೆ ಆಯ್ಕೆ ಮಾಡಲಾಗಿದೆ, ಮುಖ್ಯವಾಗಿ ಈ ಕೆಳಗಿನ ಯಾವ ಭೌಗೋಳಿಕ ಅನುಕೂಲಗಳಿಂದಾಗಿ? The Hanle Merak region in Ladakh has been selected for the telescope project mainly because of which of the following geographical advantages? ಅಂದರೆ ಲಡಾಖ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ, ಇದನ್ನ ಹ್ಯಾನ್ಲೆ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಗ್ರೌಂಡ್ ಮೌಂಟ್ ಟೆಲಿಸ್ಕೋಪ್ಸ್ ಅಂತ ಹೇಳ್ತೇವೆ, ಅಂದರೆ ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ದೂರದರ್ಶಕಗಳನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಪ್ರದೇಶವನ್ನು ಸೂಕ್ತವಾದ ಪ್ರದೇಶ ಅಂತ ಆಯ್ಕೆ ಮಾಡಲಾಗಿದೆ. ಹಾಗಿದ್ರೆ ಲಡಾಖ್ನ ಹಾನ್ಲೆಯನ್ನೇ ಯಾಕೆ ಈ ಒಂದು ಪರ್ಪಸ್ಗಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪಷ್ಟ ಆಕಾಶ ಮತ್ತು ಕಡಿಮೆ ಬೆಳಕಿನ ಮಾಲಿನ್ಯದೊಂದಿಗೆ ಹೆಚ್ಚಿನ ಎತ್ತರವನ್ನ ಹೊಂದಿರುತ್ತೆ. ಅಂದ್ರೆ ಹೈ ಆಲ್ಟಿಟ್ಯೂಡ್ ಇದ್ದಷ್ಟು ನಾವು ಟೆಲಿಸ್ಕೋಪ್ ಯೂಸ್ ಮಾಡ್ತಕ್ಕಂಥದ್ದೇ ಬಾಹ್ಯಾಕಾಶವನ್ನ ಅಧ್ಯಯನ ಮಾಡಲಿಕ್ಕೆ. ಅಲ್ಲಿಗೆ ಎಷ್ಟು ಎತ್ತರ ಜಾಸ್ತಿ ಆದರೆ ಅಷ್ಟು ನಾವು ಬಾಹ್ಯಾಕಾಶಕ್ಕೆ ಹತ್ತಿರವಾಗಿರ್ತವೆ. ಸೊ ಅದರಿಂದ ಈ ಹೆನ್ಲೆ ಅಂತಕ್ಕಂಥ ಪ್ರದೇಶ ಎತ್ತರದ ಆಲ್ಟಿಟ್ಯೂಡ್ ಅನ್ನ ಹೊಂದಿರತಕ್ಕಂಥದ್ದು ಒಂದು ರೀಸನ್ ಆಗುತ್ತೆ. ಕ್ಲಿಯರ್ ಸ್ಕೈ ಅಂದ್ರೆ ಅಲ್ಲಿರ್ತಕ್ಕಂಥ ಆಕಾಶ ತುಂಬಾ ಸ್ಪಷ್ಟವಾಗಿರುತ್ತೆ, ಬಿಕಾಸ್ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಪೊಲ್ಯೂಷನ್ ಕಡಿಮೆ ಇರೋದ್ರಿಂದ ಆಕಾಶ ತುಂಬಾ ಸ್ಪಷ್ಟವಾಗಿರುತ್ತೆ. ಅಂಡ್ ಲೋ ಲೈಟ್ ಪೊಲ್ಯೂಷನ್, ಯಾವಾಗ ಈ ಜನಸಂಖ್ಯೆ ಕಡಿಮೆ ಇರುತ್ತೆ, ಈ ವೆಹಿಕಲ್ಗಳ ಓಡಾಟ ಕಡಿಮೆ ಇರುತ್ತೆ, ಸೊ ಅವಾಗ ಆ ಬೆಳಕಿನಿಂದ ಬರ್ತಕ್ಕಂಥ ಒಂದು ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಹ್ಯಾನ್ಲೆಯನ್ನ ಈ ಒಂದು ಟೆಲಿಸ್ಕೋಪ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಐಡೆಂಟಿಫೈ ಮಾಡಲಾಗಿರುತ್ತೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಇಂಡಿಯಾ ಇಸ್ ಸೆಟ್ ಟು ಗೆಟ್ 2 ನ್ಯೂ ಟೆಲಿಸ್ಕೋಪ್ಸ್ ಇನ್ ಲಡಾಖ್. ಸೊ ನಮ್ಮ ಭಾರತ ದೇಶದ ಲಡಾಖ್ನಲ್ಲಿ ಈಗ 2 ಹೊಸ ದೂರದರ್ಶಕಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರಲ್ಲಿ ಒಂದನ್ನ ಎಕ್ಸಿಸ್ಟಿಂಗ್ ಟೆಲಿಸ್ಕೋಪೇ ಆಗಿರುತ್ತೆ, ಅಂದ್ರೆ ಒಂದು ಆಲ್ರೆಡಿ ಇದೆ ಬಟ್ ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಅದರ ಟೆಕ್ನಾಲಜಿ ಇರ್ಬೋದು ಅಥವಾ ಅದರ ಪಾರ್ಟ್ಸ್ ಇರ್ಬೋದು, ಅದನ್ನೆಲ್ಲ ಕೂಡ ಇನ್ನು ಮಾಡರ್ನೈಸ್ ಮಾಡ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಇನ್ನೊಂದನ್ನ ಹೊಸದಾಗಿ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಆ ಲೊಕೇಶನ್ ಬಂದು ಲಡಾಖ್ ಆಗಿರುತ್ತೆ. ಲಡಾಖ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಹ್ಯಾನ್ಲೆ ಮೆರಾಕ್ ಅಂತಕ್ಕಂಥ ಒಂದು ಪ್ರದೇಶವನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಸ್ಟ್ರೆಂಥನ್ ಇಂಡಿಯಾಸ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ನಮ್ಮ ಭಾರತ ದೇಶದ ಖಗೋಳ ವಿಜ್ಞಾನ ಮತ್ತೆ ಖಗೋಳ ಭೌತಶಾಸ್ತ್ರ ಇವೆರಡು ಕ್ಷೇತ್ರಗಳೇನಿದ್ದಾವೆ, ಸೊ ಈ 2 ಕ್ಷೇತ್ರಗಳ ಮೂಲ ಸೌಕರ್ಯಗಳನ್ನ ಬಲಪಡಿಸುವ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಫಸ್ಟ್ ನ್ಯೂ ಟೆಲಿಸ್ಕೋಪ್ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್ ಅಂತ ಕರಿತೇವೆ. ಇದನ್ನ NLST ಅಂತ ಕರಿತೇವೆ. ಅಂದ್ರೆ ಮೊದಲ ಹೊಸ ದೂರದರ್ಶಕವನ್ನು ನಾವು ರಾಷ್ಟ್ರೀಯ ದೊಡ್ಡ ಸೌರ ದೂರದರ್ಶಕ ಅಂತ ಕರಿತೇವೆ. ಸೊ ಇದು ಏನ್ ಕೆಲಸ ಮಾಡುತ್ತೆ ಅನ್ನೋದು ಅದರ ಟೈಟಲ್ ಅಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಸೂರ್ಯನ ಬಗ್ಗೆ ಹೆಚ್ಚಿನ ಅಧ್ಯಯನಗಳನ್ನ ಮಾಡಲಿಕ್ಕೆ ನಾವು ಈ ಟೆಲಿಸ್ಕೋಪ್ ಅನ್ನ ಬಳಕೆ ಮಾಡ್ತೇವೆ. ಸೊ ಸೂರ್ಯನ ಅಧ್ಯಯನಗಳಂದ್ರೆ ಏನು, ಸೋಲಾರ್ ಫ್ಲೇರ್ಸ್, ಸೌರ ಜ್ವಾಲೆಗಳಾಗಿರ್ಬೋದು, ಸನ್ ಸ್ಪಾಟ್ಸ್ ಆಗಿರ್ಬೋದು, ಸೂರ್ಯನಿಂದ ಬರ್ತಕ್ಕಂಥ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರ, ಸೋಲಾರ್ ಎರಪ್ಷನ್ಸ್ ಅಂದ್ರೆ ಸೌರ ಅಥವಾ ಸೂರ್ಯನಲ್ಲಿ ನಡೀತಕ್ಕಂಥ ಒಂದು ಸ್ಫೋಟಗಳಾಗಿರ್ಬೋದು, ಮತ್ತೆ ಸ್ಪೇಸ್ ವೆದರ್ ಅಥವಾ ಬಾಹ್ಯಾಕಾಶ ಹವಾಮಾನವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಮೊದಲ ಒಂದು ಟೆಲಿಸ್ಕೋಪ್ ನ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಲಡಾಖ್ನ ಮೆರಾಕ್ ನಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ ಇದು ನಿಯರ್ ಪ್ಯಾಂಗಾಂಗ್ ರೀಜನ್, ಅಂದ್ರೆ ಪ್ಯಾಂಗಾಂಗ್ ಅಂತಕ್ಕಂಥ ಒಂದು ಪ್ರದೇಶ ಇರುತ್ತೆ, ಆ ಪ್ಯಾಂಗಾಂಗ್ ಪ್ರದೇಶಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆಬ್ವಿಯಸ್ಲಿ ಇದು ಎತ್ತರ ಅಂದ್ರೆ ಹೈ ಆಲ್ಟಿಟ್ಯೂಡ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇನ್ನು ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್, ಇದರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಸೋಲಾರ್ ಸ್ಟಾರ್ಮ್ಸ್ ಮತ್ತೆ ಇಂಪ್ಯಾಕ್ಟ್ ಆನ್ ಸ್ಯಾಟಲೈಟ್ಸ್, ಅಂದ್ರೆ ಸೌರ ಬಿರುಗಾಳಿಗಳು ಅಥವಾ ಸೌರ ಮಾರುತಗಳನ್ನ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಉಪಗ್ರಹಗಳ ಮೇಲೆ, ಅಂದ್ರೆ ನಾವೇನ್ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿರ್ತೇವೆ, ಸೊ ಆ ಉಪಗ್ರಹಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನ ಅಧ್ಯಯನ ಮಾಡ್ತಕ್ಕಂಥ
ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇದ್ರ ಜೊತೆಗೆ ಪವರ್ ಗ್ರಿಡ್ಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂದ್ರೆ ನಾವು ವಿದ್ಯುತ್ ಅನ್ನ ಸಂಚರಣೆ ಮಾಡ್ತಕ್ಕಂಥ ಗ್ರಿಡ್ಗಳಾಗಿರ್ಬೋದು ಮತ್ತೆ ಸಂವಹನ ವ್ಯವಸ್ಥೆ ಏನಿರುತ್ತೆ ಸೊ ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂಡ್ ಸ್ಟ್ರೆಂಥನ್ ಇಂಡಿಯಾ ಸೋಲಾರ್ ಫಿಸಿಕ್ಸ್ ರಿಸರ್ಚ್ ಅಂದ್ರೆ ಭಾರತ ದೇಶದ ಸೌರ ಭೌತಶಾಸ್ತ್ರದ ಸಂಶೋಧನೆಯನ್ನ ಬಲಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇದರ ಟೈಮ್ ಲೈನ್ ಅಂದ್ರೆ ಆಪರೇಷನಲ್ ಟೈಮ್ ಲೈನ್ ಅಂದ್ರೆ ಎಷ್ಟು ಕಾಲದವರೆಗೆ ಇದು ಕಾರ್ಯವನ್ನ ನಿರ್ವಹಿಸಬಹುದು ಅಂದ್ರೆ 5 ರಿಂದ 6 ವರ್ಷಗಳವರೆಗೆ ಇದು ಕಾರ್ಯವನ್ನ ನಿರ್ವಹಿಸಬಹುದಾಗಿರುತ್ತೆ. ಇನ್ನು ಎರಡನೇ ಟೆಲಿಸ್ಕೋಪ್ಗೆ ಬರೋಣ. ಇದನ್ನ NLOT ಅಂತ ಕರೀತೇವೆ. NLOT ಅಂದ್ರೆ ನ್ಯಾಷನಲ್ ಲಾರ್ಜ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಅಂತ ಕರೀತೇವೆ. ಅಂದ್ರೆ ನ್ಯಾಷನಲ್ ಲಾರ್ಜ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್. ಇನ್ಫ್ರಾರೆಡ್ ಅಂದ್ರೆ ಅತಿ ಕೆಂಪು ಕಿರಣಗಳು ಅಂತ ನಾವೇನ್ ಕನ್ನಡದಲ್ಲಿ ಹೇಳ್ತೇವೆ. ಸೊ ಆ ಒಂದು ತಂತ್ರಜ್ಞಾನವನ್ನ ಹೊಂದಿರತಕ್ಕಂತ ದೂರದರ್ಶಕ ಇದಾಗಿರುತ್ತೆ. ಸೊ ಇದು ಯಾವ ಟೈಪ್ ಆಗಿರುತ್ತೆ ಅಂದ್ರೆ ಲಾರ್ಜ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಇದು 13 ರಿಂದ 14 ಮೀಟರ್ ಕ್ಲಾಸ್ ಸೆಗ್ಮೆಂಟ್ ಮಿರರ್ ಅನ್ನ ಹೊಂದಿರುತ್ತೆ. ಅಂದ್ರೆ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಈ ಒಂದು ಮಿರರ್ ಏನಿರುತ್ತೆ 13 ರಿಂದ 14 ಮೀಟರ್ ಒಂದು ವರ್ಗ, ಆ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಮಿರರ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಇದು ದೊಡ್ಡದಾದ ಅಪರ್ಚರ್ ಅನ್ನ ಹೊಂದಿರುತ್ತೆ. ಅಂದ್ರೆ ಆ ಒಂದು ಮಿರರ್ನ ಒಂದು ಅಪರ್ಚರ್ ಏನಿರುತ್ತೆ ಅದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅಪರ್ಚರ್ ಅನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರಿಸರ್ಚ್ ಯಾವುದರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಅಂದ್ರೆ ಡಿಸ್ಟೆಂಟ್ ಗ್ಯಾಲಾಕ್ಸಿಸ್ ಅಂದ್ರೆ ತುಂಬಾ ದೂರದಲ್ಲಿರ್ತಕ್ಕಂಥ ನಕ್ಷತ್ರ ಪುಂಜಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಆಕ್ಚುಲಿ ನಾವು ಮೊದಲನೇ ಟೆಲಿಸ್ಕೋಪ್ ಅನ್ನ ಸೂರ್ಯನನ್ನ ಹೆಚ್ಚಾಗಿ ಕೇಂದ್ರೀಕರಿಸಿಕೊಂಡು ಅಧ್ಯಯನ ಮಾಡ್ತಕ್ಕಂಥದ್ದು. ಎರಡನೇ ಒಂದು ದೂರದರ್ಶಕವನ್ನ ನಾವು ನಕ್ಷತ್ರ ಪುಂಜಗಳು ಅಂದ್ರೆ ತುಂಬಾ ದೂರದಲ್ಲಿರ್ತಕ್ಕಂಥ ನಕ್ಷತ್ರ ಪುಂಜಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಎಕ್ಸೋ ಪ್ಲಾನೆಟ್ ಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಎಕ್ಸೋ ಪ್ಲಾನೆಟ್ ಅಂದ್ರೆ ನಮ್ಮ ಸೌರ ವ್ಯೂಹದಿಂದ ಹೊರಗಡೆ ಇರ್ತಕ್ಕಂಥ ಗ್ರಹಗಳನ್ನ ನಾವು ಎಕ್ಸೋ ಪ್ಲಾನೆಟ್ಸ್ ಅಂತ ಹೇಳ್ತೇವೆ. ಆ ರೀತಿಯ ಗ್ರಹಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸ್ಟೆಲ್ಲಾರ್ ಎವಲ್ಯೂಷನ್ ಅಂದ್ರೆ ಈ ನಕ್ಷತ್ರಗಳ ವಿಕಾಸ ಹೇಗಾಯಿತು. ಸೂಪರ್ ನೋವಾ ಅಂದ್ರೆ ನಮ್ಮ ನಕ್ಷತ್ರ ಸ್ಫೋಟಗೊಂಡಾಗ ಅತ್ಯಂತ ಹೆಚ್ಚಿನ ಪ್ರಕಾಶಮಾನವಾದ ಬೆಳಕನ್ನ ಬಿಡುಗಡೆ ಮಾಡುತ್ತೆ. ಸೊ ಅದನ್ನ ಸೂಪರ್ ನೋವಾ ಅಂತ ಹೇಳ್ತೇವೆ. ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಡೀಪ್ ಸ್ಪೇಸ್ ಫೆನಾಮಿನಾ ಅಂದ್ರೆ ಆಳವಾದ ಬಾಹ್ಯಾಕಾಶದಲ್ಲಿ ಏನಾದರೂ ಹೊಸ ವಿದ್ಯಮಾನಗಳು ನಡೆದರೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ನಾವು ಎರಡನೇ ಟೆಲಿಸ್ಕೋಪ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಎರಡನೇ ಟೆಲಿಸ್ಕೋಪ್ ನ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಸೊ ಅಮಾಂಗ್ ದಿ ಲಾರ್ಜೆಸ್ಟ್ ಗ್ರೌಂಡ್ ಬೇಸ್ಡ್ ಟೆಲಿಸ್ಕೋಪ್ ಇನ್ ಏಷ್ಯಾ, ನಮ್ಮ ಏಷ್ಯಾದಲ್ಲಿಯೇ ಗ್ರೌಂಡ್ ಬೇಸ್ಡ್ ಅಂದ್ರೆ ನಾವು ಇದನ್ನ ಬಾಹ್ಯಾಕಾಶಕ್ಕೆ ಏನು ಕಳಿಸಿಲ್ಲ, ಇದನ್ನ ನಾವು ಭೂಮಿಯ ಮೇಲೇನೆ ಇಟ್ಕೊಂಡಿರ್ತಕ್ಕಂಥದ್ದು. ಅದನ್ನ ನಾವು ಗ್ರೌಂಡ್ ಬೇಸ್ಡ್ ಅಂತ ಹೇಳ್ತೇವೆ. ಸೊ ಗ್ರೌಂಡ್ ಬೇಸ್ಡ್ ಟೆಲಿಸ್ಕೋಪ್ ನಲ್ಲಿ ಏಷ್ಯಾದಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ದೂರದರ್ಶಕ ಇದಾಗಿರುತ್ತೆ. ಸೊ ಇದರಿಂದ ನಮ್ಮ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅಂದ್ರೆ ಈ ಒಂದು ಆಸ್ಟ್ರೋನಮಿ ಅಥವಾ ಖಗೋಳಶಾಸ್ತ್ರ ಏನಿರುತ್ತೆ ಇದರಲ್ಲಿ ಭಾರತ ದೇಶ ಈ ಸ್ಪರ್ಧಾತ್ಮಕ ಜಾಗತಿಕ ಸ್ಪರ್ಧಾತ್ಮಕತೆಯಲ್ಲಿ ಮುಂಚೂಣಿಯಾಗಿರ್ತಕ್ಕಂಥ ರಾಷ್ಟ್ರವಾಗಿ ಇದು ನಮ್ಮನ್ನ ಒಂದು ಟಾಪ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಇದರ ಲೊಕೇಶನ್ ಎಕ್ಸಾಕ್ಟ್ಲಿ ಹ್ಯಾನ್ಲೆಯಲ್ಲಿ, ಇದನ್ನ ಲಡಾಖ್ನ ಹ್ಯಾನ್ಲೆಯಲ್ಲಿ ಎರಡನೇ ಟೆಲಿಸ್ಕೋಪ್ ಅನ್ನ ಇರಿಸ್ತಕ್ಕಂಥದ್ದು. ಸೊ ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಅಂದ್ರೆ ಅಲ್ಲಿ ನಮ್ಮ ಭಾರತ ದೇಶದ ಖಗೋಳ ವೀಕ್ಷಣಾಲಯ ಇರುತ್ತೆ. ಅದರ ಭಾಗವಾಗಿ ಈ ಒಂದು ದೂರದರ್ಶಕವನ್ನ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ವೈ ಲಡಾಖ್? ಲಡಾಖ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಬಿಕಾಸ್ ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಕ್ವೆಶನ್. ಸೊ ಅದರ ಆಲ್ಟಿಟ್ಯೂಡ್ 4500 ಮೀಟರ್ ಎತ್ತರ ಇರುತ್ತೆ. ಹ್ಯುಮಿಡಿಟಿ ಕಡಿಮೆ ಇರುತ್ತೆ ಅಂದ್ರೆ ತೇವಾಂಶ ಕಡಿಮೆ ಇದ್ದಷ್ಟು ನಮಗೆ ಕ್ಲಾರಿಟಿ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಮಿನಿಮಲ್ ಅಟ್ಮಾಸ್ಫಿಯರಿಕ್ ಡಿಸ್ಟರ್ಬೆನ್ಸಸ್, ಕನಿಷ್ಠ ಹವಾಮಾನ ಅಡಚಣೆಗಳು ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಲೋ ಲೈಟ್ ಪೊಲ್ಯೂಷನ್, ಬೆಳಕಿನ ಮಾಲಿನ್ಯ ಇರೋದಿಲ್ಲ. ಅಂಡ್ ಕ್ಲಿಯರ್ ಸ್ಕೈಸ್ ಫಾರ್ ಮೋಸ್ಟ್ ಆಫ್ ದಿ ಇಯರ್ ಅಂದ್ರೆ ವರ್ಷದ ಬಹುತೇಕ ಕಾಲ ಸ್ಪಷ್ಟವಾದ ಆಕಾಶವನ್ನ ಹೊಂದಿರುವ ಕಾರಣದಿಂದ ಈ ಒಂದು ಪ್ರದೇಶವನ್ನ ನಾವು ಸೂಕ್ತವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಇನ್ನು ಸ್ಪೆಷಲ್ ಸ್ಟೇಟಸ್ ಅಥವಾ ವಿಶೇಷ ಸ್ಥಾನಮಾನವನ್ನು ನಾವು ನೋಡೋದಾದ್ರೆ ಹ್ಯಾನ್ಲೆ ರೀಜನ್ ಡೆಸಿಗ್ನೇಟೆಡ್ ಆಸ್ ಡಾರ್ಕ್ ಸ್ಕೈ ರಿಸರ್ವ್. ಸೊ ಈ ಒಂದು ಹ್ಯಾನ್ಲೆ ಪ್ರದೇಶವನ್ನ ಡಾರ್ಕ್ ಸ್ಕೈ ರಿಸರ್ವ್ ಅಂತ ಗೊತ್ತುಪಡಿಸಲಾಗಿದೆ. ಏನಕ್ಕೆ ಡಾರ್ಕ್ ಸ್ಕೈ ಅಂತ ಕರೀತಾರೆ ಅಂದ್ರೆ ಲೈಟ್ ಪೊಲ್ಯೂಷನ್ ಬಹಳ ಕಡಿಮೆ ಇರುವ ಕಾರಣದಿಂದ ಇದನ್ನ ಡಾರ್ಕ್ ಸ್ಕೈ ರಿಸರ್ವ್ ಅಂತ ಹೇಳಲಾಗುತ್ತೆ. ಆಲ್ರೆಡಿ ಹೋಸ್ಟ್ ಮಲ್ಟಿಪಲ್ ಅಬ್ಸರ್ವೇಟರೀಸ್, ಈಗಾಗಲೇ ಅಲ್ಲಿ ಅನೇಕ ವೀಕ್ಷಣಾಲಯಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿ ಕೂಡ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಇತ್ತೀಚಿನ ಪುರಾತತ್ವ ಶಾಸ್ತ್ರದ ಸಂಶೋಧನೆಯು ಪ್ರಾಚೀನ ಆಡಳಿತಗಾರರಿಗೆ ಸೇರಿದ ಬಂಡೆಯಿಂದ ಕೆತ್ತಿದ ಸಮಾಧಿಗಳನ್ನು ಬಹಿರಂಗಪಡಿಸಿದೆ. ಇದನ್ನ ರಾಕ್ ಕಟ್ ಬರಿಯಲ್ಸ್ ಅಂತ ಹೇಳ್ತವೆ. ಈ ಸಮಾಧಿಗಳು ಈಜಿಪ್ಟ್ನ ಯಾವ ಐತಿಹಾಸಿಕ ಮಹತ್ವದ ಪ್ರದೇಶದಲ್ಲಿ ಕಂಡು ಬಂದಿವೆ? ರೀಸೆಂಟ್ ಆರ್ಕಿಯೋಲಾಜಿಕಲ್ ಡಿಸ್ಕವರಿ ಹ್ಯಾಸ್ ರಿವೀಲ್ಡ್ ರಾಕ್ ಕಟ್ ಟಾಂಬ್ಸ್ ಬಿಲಾಂಗಿಂಗ್ ಟು ಏನ್ಷಿಯಂಟ್ ರೂಲರ್ಸ್. These tombs were found in which historically significant region of ಈಜಿಪ್ಟ್. ಸೊ ಈಜಿಪ್ಟ್ನ ಯಾವ ಹಿಸ್ಟಾರಿಕಲಿ, ಇದು ಆಲ್ರೆಡಿ ಐತಿಹಾಸಿಕವಾಗಿ ಮಹತ್ವವನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ, ಅಲ್ಲಿ ಮತ್ತೊಮ್ಮೆ ನಮಗೆ ರಾಕ್ ಕಟ್ ಟಾಂಬ್ಸ್ಗಳು ಸಿಕ್ಕಿರ್ತಕ್ಕಂಥದ್ದು. ಸೊ ಇದು ಯಾವ ಪ್ರದೇಶ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಾಲಿ ಆಫ್ ಕಿಂಗ್ಸ್ನಲ್ಲಿ ಈ ರೀತಿಯ ಒಂದು ಟಾಂಬ್ಗಳು ಈಗ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಟಾಂಬ್ಗಳ ಇನ್ನೊಂದು ವಿಶೇಷತೆ ಏನು ಅಂದರೆ 30 ಏನ್ಷಿಯಂಟ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಫೌಂಡ್ ಇನ್ ಈಜಿಪ್ಟ್. ಅಂದರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 30 ಪ್ರಾಚೀನ ಭಾರತೀಯ ಶಾಸನಗಳು ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಸೊ ಈ ಒಂದು ಪತ್ತೆ ಆಗಿರ್ತಕ್ಕಂಥ ಪ್ರದೇಶವನ್ನ ರಾಕ್ ಕಟ್ ಟಾಂಬ್ಸ್ ಇನ್ ದಿ ವ್ಯಾಲಿ ಆಫ್ ಕಿಂಗ್ಸ್ ಇನ್ ಈಜಿಪ್ಟ್ ಅಂತ ಹೇಳ್ತೇವೆ. ಅಂದ್ರೆ ಈಜಿಪ್ಟ್ನ ವ್ಯಾಲಿ ಆಫ್ ಕಿಂಗ್ಸ್ ನಲ್ಲಿ ರಾಕ್ ಕಟ್ ಸಮಾಧಿಗಳಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಶಾಸನಗಳಾಗಿರುತ್ತೆ. ಸೊ ಟೋಟಲ್ ಇನ್ಸ್ಕ್ರಿಪ್ಷನ್ಸ್ ನಮಗೆ ಈಗ ಸಿಕ್ಕಿರ್ತಕ್ಕಂಥದ್ದು 30 ಅಥವಾ 30 ಶಾಸನಗಳು ಕಂಡು ಬಂದಿರುತ್ತೆ. ಇದರಲ್ಲಿ 20 ನಾವು ತಮಿಳಿ ಅಂತ ಕರಿತೇವೆ. ಅಂದ್ರೆ ಅದು ತಮಿಳು ಮತ್ತು ತಮಿಳು ಬ್ರಾಹ್ಮಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು 10 ಸ್ಯಾನ್ಸ್ಕ್ರಿಟ್ ಅಂಡ್ ಪ್ರಕೃತಿ ಅಂದ್ರೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಲ್ಲಿ ಇನ್ನು 10 ಶಾಸನಗಳು ಇಲ್ಲಿ ಈಗ ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಶಾಸನಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಿಷಯಗಳು ಯಾರಿಗೆ ಸಂಬಂಧಪಟ್ಟಿದೆ ಅಂತ ನಾವು ನೋಡೋದಾದ್ರೆ ತಮಿಳ್ ಬ್ರಾಹ್ಮಿ ಅಂದ್ರೆ ತಮಿಳು ಬ್ರಾಹ್ಮಿ ಸಿಕ್ಕಿರ್ತಕ್ಕಂಥ ಶಾಸನಗಳು. ನೇಮ್ಸ್ ರಿಟನ್ ರಿಪೀಟೆಡ್ಲಿ, ಎಕ್ಸಾಂಪಲ್ ಚಿಕೈ ಕೊರಾನ್. ಸೊ ಇಲ್ಲಿ ಹೆಸರುಗಳನ್ನ ಪದೇ ಪದೇ ಅದೇ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಸಿಕೈ ಕೊರಾನ್ ಅಂತಕ್ಕಂಥ ಒಂದು ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಇಂಡಿವಿಜುವಲ್ಸ್ ಫ್ರಮ್ ಏನ್ಷಿಯಂಟ್ ತಮಿಳ್ಕಮ್ ಅಂದ್ರೆ ಪ್ರಾಚೀನ ತಮಿಳ್ಕಮ್ ಅಂದ್ರೆ ನಮ್ಮ ದಕ್ಷಿಣ ಭಾರತದಿಂದ ಬಂದ ವ್ಯಕ್ತಿಗಳು. ಸೊ ಅಲ್ಲಿ ಹೆಚ್ಚಿನ ಕಾಲ ಉಪಸ್ಥಿತರಿದ್ದರು ಅಂತ ನಾವಿಲ್ಲಿ ಪ್ರಿಡಿಕ್ಟ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಅವರ ಹೆಸರುಗಳನ್ನ ಪದೇ ಪದೇ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇದರ ಒಂದು ಸೂಚನೆ ಆಗಿರುತ್ತೆ. ಇನ್ನು ಪ್ರಾಕೃತ್ ಮತ್ತೆ ಸ್ಯಾನ್ಸ್ಕ್ರಿಟ್ ನಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳು they suggest visitors from other parts of Indian subcontinent. ಅಂದ್ರೆ ಈ ಪ್ರಾಕೃತ ಮತ್ತೆ ಸಂಸ್ಕೃತ ಏನ್ ಸಿಕ್ಕಿದೆ ಇದು ಭಾರತದ ಉಪಖಂಡದ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಸಂಬಂಧಪಟ್ಟಂತೆ ಉಲ್ಲೇಖವನ್ನ ನೀಡಲಾಗಿರುತ್ತೆ. ಇನ್ನು ಈ ಒಂದು ಇನ್ಸ್ಕ್ರಿಪ್ಷನ್ಸ್ ಅನ್ನ ನಾವು ಡೇಟಿಂಗ್ ಮಾಡಿದಾಗ ಅದು ಯಾವ ಅವಧಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ನೋಡೋದಾದ್ರೆ 2000 ಇಯರ್ಸ್ ಎಗೋ 2000 ವರ್ಷಗಳ ಹಿಂದೆಯ ಅಥವಾ ಹಳೆಯದಾಗಿರ್ತಕ್ಕಂಥ ಶಾಸನಗಳಾಗಿರ್ತವೆ. ಸೊ ಫಸ್ಟ್ ಟು 3rd century CE ಕ್ರಿಸ್ತಶಕ 1ನೇ ಅಥವಾ 3ನೇ ಶತಮಾನದ ಸುಮಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎರಾ ಆಫ್ ಇಂಟೆನ್ಸಿವ್ ಇಂಡೋ ಮೆಡಿಟೇರಿಯನ್ ಮ್ಯಾರಿಟೈಮ್ ಟ್ರೇಡ್ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಇಂಡೋ ಮೆಡಿಟೇರಿಯಂ ಕಡಲ ವ್ಯಾಪಾರ ಅಂತಕ್ಕಂಥದ್ದು ಉತ್ತುಂಗದಲ್ಲಿರುವ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸ್ಕ್ರಿಪ್ಷನ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಇನ್ಕ್ವೆಸ್ಟ್ ಚಾಲೆಂಜ್ಗೆ ಬಂದಿದ್ದೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. Once again I'll meet you tomorrow with tomorrow's updates. Till then keep reading, take care of yourselves and thank you very much for watching this.